ಎಲ್ಲರಿಗೂ ನಮಸ್ಕಾರ. ಚೇತನ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೋಟ್ಲಲ್ಲಿ ಮಾಡೋ ಥರ ಈರುಳ್ಳಿ ದೋಸೆ ಮನೆಯಲ್ಲೇ ನೀವು ಯಾವ ರೀತಿ ರುಚಿಯಾಗಿ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೇಮ್ ನಿಮ್ಗೆ ಹೋಟ್ಲಲ್ಲಿ ಯಾವ ರೀತಿ ತಿಂತೀರಾ ಅದೇ ರೀತಿ ಟೇಸ್ಟ್ ಇರುತ್ತೆ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ನ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಬಾಟ್ಲಿಗೆ ನಾನು 6 ಕಪ್ ಇಲ್ಲಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪು ಇಡ್ಲಿ ಅಕ್ಕಿ, ಆಮೇಲೆ 1 ಕಪ್ಪು ಉದ್ದಿನಬೇಳೆ, ಆಮೇಲೆ 1 ಚಮಚ ಅಷ್ಟು ಮೆಂತ್ಯ, 1 ರಿಂದ 2 ಚಮಚ ಯೂಸ್ ಮಾಡ್ಬೋದು, 2 ಚಮಚನೇ ಹಾಕ್ಕೊಳ್ಳಿ. ಆಮೇಲೆ 2 ಚಮಚ ಕಡಲೆಬೇಳೆ, ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 3 ರಿಂದ 4 ಸಲ ವಾಶ್ ಮಾಡಿ ಆಮೇಲೆ ಇದನ್ನು ನೆನೆಸಿಡಬೇಕು. ನೋಡಿ, ನಾನೀಗ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ನೀರು ಹಾಕಿ ನೆನೆಸಿಡೋಣ. ನೋಡಿ, 5 ರಿಂದ 6 ಅವರ್ ಈ ಥರ ನೆನೆಸಿಡಬೇಕು. ನೋಡಿ, 5 ರಿಂದ 6 ಅವರ್ ಆಗಿದೆ. ಈಗ ಎಲ್ಲನೂ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ನೀಟಾಗಿ ನೆಂದಿದೆ. ಇವಾಗ ನೋಡಿ, ನಾನು ನೀರೆಲ್ಲ ಸೋದಿಸ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿಲಿ ರುಬ್ಬಬೇಕು. ನೋಡಿ, ಈಗ ಅದನ್ನು ನೆನೆಸಿರೋದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ. ಈಗ ಇದನ್ನು ಫೈನಾಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಇದೇ ರೀತಿ ಫೈನಾಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನು ಎಲ್ಲನೂ ಅದೇ ರೀತಿ ರುಬ್ಕೋತೀನಿ. ನೋಡಿ, ಎಲ್ಲನೂ ಅದೇ ರೀತಿ ಈಗ ರುಬ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಕ್ಲೋಸ್ ಮಾಡಿ ರಾತ್ರಿ ಇಡೀ ಇದನ್ನು ನೆನೆಯಕ್ಕೆ ಬಿಡಬೇಕು. ಈಗ ನೋಡಿ, ಬೆಳಗ್ಗೆ ಆಗಿದೆ. ಈಗ ರಾತ್ರಿ ಇಡೀ ನೆಂದಿದೆ ಚೆನ್ನಾಗೆ. ನೋಡಿ ಎಷ್ಟು ನೀಟಾಗಿ ಹಿಟ್ಟು ಊದ್ಕೊಂಡಿದೆ. ಈಗ ಹುಳಿ ಬಂದಿದೆ ಹಿಟ್ಟು. ಈ ರೀತಿ ಬಂದ್ರೇ ನಿಮಗೆ ದೋಸೆ ಸೂಪರಾಗಿ ಬರೋದು. ಈಗ ಹಿಟ್ಟೆಲ್ಲ ಚೆನ್ನಾಗಿ ಊದ್ಕೊಂಡಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, 1 ಚಮಚ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1/4 ಚಮಚ ಅಷ್ಟು ಅಡುಗೆ ಸೋಡಾ. ಯಾಕಂದರೆ ನಿಮಗೆ ಗರ್ಗರಿಯಾಗಿ ಬರಬೇಕು ಅಂದರೆ ಅಡುಗೆ ಸೋಡಾ ಹಾಕಲೇಬೇಕು. ಈಗ ಚೆನ್ನಾಗಿ ಅಡುಗೆ ಸೋಡಾ ಎಲ್ಲ ಮಿಕ್ಸ್ ಮಾಡಿ. ಯಾಕೆಂದರೆ ನೀರು ಹಾಕೋಕ್ಕೆ ಹೋಗಬೇಡಿ, ಅಡುಗೆ ಸೋಡಾನೇ ನೀರು ಬಿಡುತ್ತೆ. ನೋಡಿ, ಈಗ ಹಿಟ್ಟು ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ಸಣ್ಣಗೆ ಹಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು, ಆಮೇಲೆ ಸಣ್ಣಗೆ ಹಚ್ಚಿರೋವಂಥ ಹಸಿಮೆಣಸಿನ್ಕಾಯಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಒಂದು ಹಂಚಿಗೆ ಹಿಟ್ಟನ್ನು ಹಾಕ್ಕೊಳ್ಳಿ. ನೋಡಿ, ಇದೇ ರೀತಿ ಹಾಕ್ಕೊಂಡು ಈಗ ಅಲ್ಲಿ ಕಲಸಿರೋ ಈರುಳ್ಳಿನ ನೋಡಿ ಈ ಥರ ತಟ್ಕೊಳ್ಳಿ ನೀಟಾಗೆ. ಹೋಟ್ಲಲ್ಲಿ ಇದೇ ರೀತಿ ನಿಮಗೆ ಈರುಳ್ಳಿ ದೋಸೆ ಮಾಡ್ಕೊಡೋದು. ಇಲ್ಲೂ ನಿಮ್ಗೆ ಅದೇ ರೀತಿ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ನೀಟಾಗಿ ಈ ಥರ ಈರುಳ್ಳಿನ ತಟ್ಕೋಬೇಕು. ಈಗ ಇದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಬೇಯಿಸಿ. ತುಂಬ ಚೆನ್ನಾಗಿರುತ್ತೆ. ಸೇಮ್ ನಿಮಗೆ ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಟೇಸ್ಟ್ ಇರುತ್ತೆ. ಒಂದ್ಸಲ ಮಾಡ್ಕೊಳ್ಳಿ ಮನೆಯಲ್ಲೇ. ನೋಡಿ, ಈಗ ಒಂದು ಕಡೆ ಬೆಂದಿದೆ. ಈಗ ಇನ್ನೊಂದು ಕಡೆಗೆ ತಿರುಗಿಸೋಣ. ನೋಡಿ ಎಷ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ 2 ಕಡೆನೂ ನೀಟಾಗಿ ಬೆಂದಿದೆ. ನೋಡಿ, ಈಗ ಹೋಟ್ಲು ರೀತಿ ಈರುಳ್ಳಿ ದೋಸೆ ರೆಡಿಯಾಗಿದೆ. ನೋಡಿ, ಹೋಟ್ಲು ರೀತಿ ಈರುಳ್ಳಿ ದೋಸೆ ರೆಡಿಯಾಗಿದೆ. ನೀವು ಒಂದ್ಸಲ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋನ ಲೈಕು, ಶೇರು ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲನೂ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಒಂದ್ಸಲ ವಿಸಿಟ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.